ಈ ಕಥೆಯ ಹೆಸರು ಕೋತಿ ಮತ್ತು ಟೋಪಿ. ಒಂದು ದಿನ ರಾಮಯ್ಯ ಎಂಬ ಟೋಪಿ ಮಾರುವವನು ಹಳ್ಳಿಯಿಂದ ಹಳ್ಳಿಗೆ ಟೋಪಿಗಳನ್ನು ಮಾರುತ್ತಾ ಹೋಗುತ್ತಿದ್ದ. ಅವನ ಬಳಿ ಕೆಂಪು, ಹಳದಿ, ನೀಲಿ, ಹಸಿರು ಮತ್ತು ಗುಲಾಬಿ ಬಣ್ಣದ ಸುಂದರ ಟೋಪಿಗಳು ಇದ್ದವು. ಅವನು ತುಂಬಾ ಸಂತೋಷದಿಂದ ಹಾಡುತ್ತಾ ಹೋಗುತ್ತಿದ್ದ. ಟೋಪಿ ತೆಗೆದುಕೊಳ್ಳಿ, ಟೋಪಿ ತೆಗೆದುಕೊಳ್ಳಿ, ಸುಂದರ ಟೋಪಿ ತೆಗೆದುಕೊಳ್ಳಿ ಎಂದು. ಮಧ್ಯಾಹ್ನದ ಸಮಯ, ಬಿಸಿಲು ತುಂಬಾ ಜಾಸ್ತಿ ಇತ್ತು. ರಾಮಯ್ಯ ತುಂಬಾ ದಣಿದಿದ್ದ. ಅಯ್ಯೋ, ತುಂಬಾ ಬಿಸಿಲಿದೆ, ಸ್ವಲ್ಪ ಇಲ್ಲಿ ವಿಶ್ರಾಂತಿ ಮಾಡೋಣ ಎಂದು ಹೇಳಿ ಮರದ ಕೆಳಗೆ ಕುಳಿತ. ತನ್ನ ಟೋಪಿಗಳಿದ್ದ ದೊಡ್ಡ ಬುಟ್ಟಿಯನ್ನು ಪಕ್ಕದಲ್ಲಿ ಇಟ್ಟು ನಿಧಾನವಾಗಿ ಮಲಗಿದ. ಸ್ವಲ್ಪ ಸಮಯದ ನಂತರ ಅವನು ಗಾಢ ನಿದ್ರೆಗೆ ಜಾರಿದ. ಆ ಆಲದ ಮರದಲ್ಲಿ 10-12 ಕೋತಿಗಳು ವಾಸಿಸುತ್ತಿದ್ದವು. ಅವು ತುಂಬಾ ಚುಟುಕು ಮತ್ತು ಹಾಸ್ಯಪ್ರಿಯ. ಒಂದು ಚಿಕ್ಕ ಕೋತಿ ಕೆಳಗೆ ನೋಡಿ ಹೇಳಿತು, ಓಹೋ, ನೋಡಿ ನೋಡಿ, ಇಲ್ಲಿ ತುಂಬಾ ಬಣ್ಣದ ಟೋಪಿಗಳಿವೆ. ಇನ್ನೊಂದು ಕೋತಿ ಹೇಳಿತು, ಬನ್ನಿ, ನಾವು ಟೋಪಿಗಳನ್ನು ತೆಗೆದುಕೊಂಡು ಹಾಕಿಕೊಂಡು ನೋಡೋಣ ಎಂದು ಹೇಳಿತು. ಎಲ್ಲ ಕೋತಿಗಳು ನಿಧಾನವಾಗಿ ಕೆಳಗೆ ಇಳಿದವು. ಬುಟ್ಟಿಯನ್ನು ತೆರೆದು ಪ್ರತಿಯೊಂದು ಕೋತಿಯೂ ಒಂದೊಂದು ಟೋಪಿಯನ್ನು ತೆಗೆದುಕೊಂಡು ತಲೆಗೆ ಹಾಕಿಕೊಂಡಿತು. ಒಂದು ಕೋತಿ ಕೆಂಪು ಟೋಪಿ ಹಾಕಿಕೊಂಡಿತು, ಮತ್ತೊಂದು ನೀಲಿ ಟೋಪಿ ಹಾಕಿಕೊಂಡಿತು, ಇನ್ನೊಂದು 2 ಟೋಪಿಗಳನ್ನು ಒಂದರ ಮೇಲೆ ಒಂದು ಹಾಕಿಕೊಂಡಿತು. ಒಂದು ಕೋತಿ ಕನ್ನಡಿ ಇಲ್ಲದೆ ತನ್ನ ನೆರಳನ್ನು ನೋಡಿ, ನಾನು ರಾಜನಂತೆ ಕಾಣುತ್ತಿದ್ದೇನೆ ಎಂದು ಹೇಳಿ ನಗತೊಡಗಿತು. ಎಲ್ಲ ಕೋತಿಗಳು ನಗುತ್ತಾ ಆಟವಾಡುತ್ತಾ ಮರದ ಮೇಲೆ ಕುಳಿತುಕೊಂಡವು. ಸ್ವಲ್ಪ ಸಮಯದ ನಂತರ ರಾಮಯ್ಯ ಎದ್ದ. ಅವನು ಬುಟ್ಟಿಯನ್ನು ನೋಡಿದ. ಟೋಪಿಗಳು ಇಲ್ಲ. ಅಯ್ಯೋ ದೇವರೇ, ನನ್ನ ಟೋಪಿಗಳು ಎಲ್ಲಿಗೆ ಹೋದವು? ಅವನು ಎಲ್ಲೆಡೆ ಹುಡುಕಿದ. ನಂತರ ಮೇಲೆ ನೋಡಿದ. ಅಯ್ಯೋ ಎಂದು ಬೇಸರಪಟ್ಟ. ಎಲ್ಲ ಕೋತಿಗಳು ಟೋಪಿಗಳನ್ನು ಹಾಕಿಕೊಂಡು ಅವನನ್ನು ನೋಡಿ ನಗುತ್ತಿದ್ದವು. ರಾಮಯ್ಯ ಕೋಪದಿಂದ ಹೇಳಿದ, ಅಯ್ಯೋ ಕೋತಿಗಳೇ, ಅದು ನನ್ನ ಟೋಪಿಗಳು, ದಯವಿಟ್ಟು ಕೊಟ್ಟುಬಿಡಿ ಎಂದು ಹೇಳಿದ. ಆದರೆ ಕೋತಿಗಳು ಅವನ ಮಾತನ್ನು ಕೇಳಲಿಲ್ಲ. ಅವು ಅವನನ್ನು ಅನುಕರಣೆ ಮಾಡತೊಡಗಿದವು. ರಾಮಯ್ಯ ತಲೆಯನ್ನು ಕೊರೆಯುತ್ತಿದ್ದ. ಕೋತಿಗಳೂ ತಲೆಯನ್ನು ಕೊರೆಯುತ್ತಿದ್ದವು. ರಾಮಯ್ಯ ಎಡಗೈಯನ್ನು ಮೇಲೆತ್ತಿದ. ಕೋತಿಗಳು ತಮ್ಮ ಎಡಗೈಯನ್ನು ಮೇಲೆತ್ತಿದ್ದವು. ರಾಮಯ್ಯ ಏನು ಮಾಡಿದರೂ ಕೋತಿಗಳು ಅವನನ್ನು ಅನುಕರಣೆ ಮಾಡುತ್ತಾ ಹಾಗೆಯೇ ಮಾಡತೊಡಗಿದವು. ಆಗ ರಾಮಯ್ಯನಿಗೆ ಒಂದು ಯೋಚನೆ ಬಂತು. ನಾನು ಏನು ಮಾಡಿದರೂ ಕೋತಿಗಳು ಹಾಗೆ ಮಾಡುತ್ತಿದ್ದಾವಲ್ಲ ಅಂದುಕೊಂಡು ಅವನು ತನ್ನ ತಲೆಯಲ್ಲಿದ್ದ ಟೋಪಿಯನ್ನು ತೆಗೆದು ನೆಲಕ್ಕೆ ಎಸೆದ. ಇಗೋ ನೋಡಿ ಎಂದು ಕೋತಿಗಳಿಗೆ ಹೇಳಿದ. ಆಶ್ಚರ್ಯ, ಎಲ್ಲ ಕೋತಿಗಳೂ ಕೂಡ ತಮ್ಮ ಟೋಪಿಗಳನ್ನು ನೆಲಕ್ಕೆ ಎಸೆದವು. ರಾಮಯ್ಯ ತುಂಬ ಸಂತೋಷಪಟ್ಟ. ಬೇಗನೆ ಎಲ್ಲ ಟೋಪಿಗಳನ್ನು ಸಂಗ್ರಹಿಸಿಕೊಂಡ. ಹೋಗುವ ಮುನ್ನ ರಾಮಯ್ಯ ನಗುತ್ತಾ ಹೇಳಿದ, ಕೋತಿಗಳೇ, ಧನ್ಯವಾದಗಳು, ನೀವು ನನಗೆ ದೊಡ್ಡ ಪಾಠ ಕಲಿಸಿದ್ದೀರಿ ಎಂದ. ಒಂದು ಚಿಕ್ಕ ಕೋತಿ ಹೇಳಿತು, ಮುಂದಿನ ಬಾರಿ ಮತ್ತೆ ಬನ್ನಿ, ನಾವು ಮತ್ತೆ ಆಟವಾಡೋಣ ಎಂದು ಹೇಳಿತು. ರಾಮಯ್ಯ ನಗುತ್ತಾ ತನ್ನ ದಾರಿಯಲ್ಲಿ ಮುಂದಕ್ಕೆ ಹೋದ. ಆ ದಿನದಿಂದ ರಾಮಯ್ಯ ಯಾವಾಗಲೂ ಕೋತಿಗಳನ್ನು ನೋಡಿದಾಗ ನಗುತ್ತಿದ್ದ. ಈ ಕಥೆಯ ನೀತಿ ಏನಪ್ಪ ಅಂದರೆ, ಶಾಂತ ಮನಸ್ಸು ಮತ್ತು ಬುದ್ಧಿವಂತಿಕೆ ಇದ್ದರೆ ಯಾವುದೇ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.